ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕ್ಲೌಡ್ ಕಿಚನ್ಗೆ. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿ ಕಬಾಬ್, ಚಿಕನ್ ಕಬಾಬ್ ಹೇಗೆ ಮಾಡುವುದಂತ ತೋರಿಸ್ಕೊಡುತ್ತಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಳ್ತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನ್ ಫುಲ್ ಜಿಂಜರ್, 1 ಟೀ ಸ್ಪೂನ್ ಗಾರ್ಲಿಕ್, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಚಿಲ್ಲಿ ಪೌಡರ್, ಕಾರ್ನ್ಫ್ಲವರ್ 2 ಸ್ಪೂನ್ ಫ್ಲೇವರ್ ತಗೊಂಡೆ. ಇದನ್ನು ಸಾಲ್ಟ್ ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಈಗ ಕೊರಿಯಂಡರ್ ಪೌಡರ್ ಅರ್ಧ ಸ್ಪೂನ್, ಕಸ್ತೂರಿ ಮೇಥಿ ಸ್ವಲ್ಪ ತಗೊಂಡಿದ್ದೀನಿ. ಈಗ ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್ ಫುಲ್ ತಗೊಂಡಿದ್ದೀನಿ. ಗರಂ ಮಸಾಲ 1 ಟೀ ಸ್ಪೂನ್. ಈಗ ಹೋಮ್ ಮೇಡ್ ಚಿಕನ್ ಕಬಾಬ್ ಮಸಾಲ, ಇದು ನಾನು ಮನೆಯಲ್ಲೇ ಮಾಡುವಂಥದ್ದು. ಇದು ಹೋಮ್ ಮೇಡ್, ಇದು ಪ್ಯಾಕೆಟದ್ದಲ್ಲ. ನೋಡಿ, ನಾನು ಪ್ಯಾಕೆಟೆಲ್ಲ ಯೂಸ್ ಮಾಡಲ್ಲ, ಮನೆಯಲ್ಲೇ ನಾನು ಪ್ರಿಪೇರ್ ಮಾಡೋದು. ಈಗ ಚಿಕನನ್ನು 1/2 kg ಚಿಕನ್ ತಗೊಂಡೆ. ನೋಡಿ, ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಡ್ರೈಯಲ್ಲೇ ಮಿಕ್ಸ್ ಮಾಡಬೇಕು. ಏನು ಡ್ರೈ ಪೌಡರ್ ಇರುತ್ತೋ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀರು ಸ್ವಲ್ಪ ಸಹ ಹಾಕಬಾರ್ದು, ಯಾಕಂತಂದರೆ ಇದರಲ್ಲಿ ನೀರು ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ ಮಸಾಲೆ ಎಲ್ಲ ಕೆಳಗಡೆ ಬಂದುಬಿಟ್ಟಿರುತ್ತೆ, ಎಣ್ಣೆಯಲ್ಲಿ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿ ಡ್ರೈಯಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಅದಕ್ಕೆ ಮಸಾಲೆಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ. ಸ್ವಲ್ಪ ಒಂದು 2-3 ಮಿನಿಟ್ಸ್ ಬಿಟ್ಟು ನಾವು ಮತ್ತೆ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡಿದ್ರೆ ನೋಡಿ ಈ ರೀತಿ ಇರುತ್ತೆ, ಈ ರೀತಿ ಆಗುತ್ತೆ ಎಲ್ಲನೂ. ನಾವು ಈಗ 1 ಸ್ಪೂನು ಆಯಿಲ್ ತಗೊಂಡೆ, ತಣ್ಣಕ್ಕಿರೋದು ಕುಕ್ಕಿಂಗ್ ಆಯಿಲ್ ಇದು. ಮತ್ತು ಒಳ್ಳೆ ಎಳ್ಳನ್ನು, ವೈಟ್ ಕಲರ್ ಇರುತ್ತಲ್ವ, ಆ ಎಳ್ಳು ಸ್ವಲ್ಪ ಹಾಕಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟಿ ಆಗುತ್ತೆ. ಈಗ ಕರಿ ಲೀವ್ಸನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಚಿಕನ್ ಜೊತೆಗೆ. ಅದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಅದ್ರ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ, ಹಾಗೂ ಡೈಜೆಸ್ಟ್ಗೂ ಒಳ್ಳೆಯದಲ್ವಾ, ಅದಕ್ಕಂತ ನಾನು ಹಾಕಿದ್ದೀನಿ. ಆಪ್ಷನ್, ನೀವು ಹಾಕಿದ್ರೆ ಆಗ್ಬೋದು, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬಿಡ್ಬೋದು. ನೋಡಿ, ಈ ರೀತಿ ಪ್ರಿಪೇರ್ ಆಯಿತು. ಮ್ಯಾರಿನೇಟ್ ಮಾಡಿದ್ದೆ, ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿದೆ. ನೋಡಿ, ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದಮೇಲೆ ಈಗ ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡೋಣ. ನೋಡಿ, ಈಗ ಒಂದೊಂದಾಗಿ ಬಿಡಬೇಕು, ಒಂದೇ ಸಮೇತ ಆಗಬಾರ್ದು. ನೋಡಿ, ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಮತ್ತು ಈಗ ಕಡಿಮೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೋಡಿ, ಸ್ವಲ್ಪ ಸಹ ಅಂಟ್ಕೊಂಡಿದೆಯಾ ನಿಮಗೆಲ್ಲಾದರೂ ಕಾಣಿಸ್ತಿದೆಯಾ? ಇಲ್ವಲ್ಲ. ನೋಡಿ, ಈ ರೀತಿ ಒಂದಕ್ಕೊಂದು ಅಂಟದೇ ಇರುತ್ತೆ, ಮಸಾಲೆನೂ ಕೆಳಗಡೆ ಅಂಟ್ಕೊಳ್ಳದೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿ ಸಪ್ರೇಟ್ ಆಗಿದೆ, ಮಸಾಲೆ ಬಿಟ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿ, ಈಗ ಫ್ರೈ ಆಗಿದೆ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಸಹ ಈ ರೀತಿಯೇ ಮಾಡ್ಕೊಳ್ಳಿ, ನೀರು ಹಾಕದೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಕ್ರಿಸ್ಪಿ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಇವಾಗ ಆಗಿದೆ, ಇದು ಫ್ರೈ ಆಗಿದೆ. ಸೊ ಇದನ್ನು ನಾವು ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಹೇಗಿದೆ ಫ್ರೆಂಡ್ಸ್, ಹೇಗಾಗಿದೆ ನೋಡಿ ಫ್ರೆಂಡ್ಸ್, ಕ್ರಿಸ್ಪಿ ಚಿಕನ್ ಕಬಾಬ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೀವು ಮನೆಯಲ್ಲಿ ಸಹ ಈ ರೀತಿ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್. ಖುಷಿಯಿಂದ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.